ನಾವು ದಕ್ಷಿಣ ಕನ್ನಡ ಜಿಲ್ಲಾ ಟ್ರಕ್ ಮಾಲಕರ ಸಂಘದ ವತಿಯಿಂದ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಸಮಸ್ಯೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಾವು ಕೆಲವು ವರ್ಷಗಳಿಂದ ಮಂಗಳೂರಿಗೆ ಒಂದು ಟ್ರಕ್ ಟರ್ಮಿನಲ್ ನಿರ್ಮಾಣ ಆಗಬೇಕು, ಇಲ್ಲಿಗೆ ಬರುವಂಥ ಸಾವಿರಾರು ವಾಹನಗಳಿಗೆ ಅಂದರೆ ಲಾರಿ ಅವರಿಗೆ ನಿಲ್ಲಿಸೋದಕ್ಕೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಅದನ್ನು ನಾವು ಪ್ರತಿ ವರ್ಷವೂ ಹಾಗೂ ಹಲವಾರು ಸಲ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂಡ ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಫಲವಾಗಿ ಅವರು ನಮಗೆ ಮಂಗಳೂರಿನಲ್ಲಿ NMPTಯಲ್ಲಿ ಸುಮಾರು 10 ಎಕರೆ ಜಾಗನ ಕೊಟ್ಟು ಅದನ್ನು ಟ್ರಕ್ ನಿರ್ಮಾಣ ಮತ್ತು ಟ್ರಕ್ ಟರ್ಮಿನಲ್ಗೋಸ್ಕರ ಕೊಡ್ತೇವೆ ಅಂತ ಹೇಳಿದರು. ಆ ಮಾತು ಇವತ್ತುವರೆಗೂ ಕೇವಲ ಒಂದು ಭರವಸೆ ಆಗಿದೆ ಹೊರತು ಯಾವುದೇ ರೀತಿಯಲ್ಲಿ ಅದು ನಮಗೆ ಅದು ಸಿಕ್ಕಿಲ್ಲ, ಅದು ದೊರಕಿಲ್ಲ. ಮತ್ತು ಇವತ್ತು ಏನಾಗಿದೆ ಅಂತ ಹೇಳಿದರೆ, ಇವತ್ತು ಮಂಗಳೂರಿನಲ್ಲಿ NMPTಯಲ್ಲಿ ಇರುವಂಥ ಸುಮಾರು 5 ಎಕರೆಯಷ್ಟು ಜಾಗನ ಕಾಂಕ್ರೀಟ್ಕರಣ ಮಾಡಿದ್ದು, ಆ ಕಾಂಕ್ರೀಟ್ಕರಣ ಮಾಡಿದ ನಂತರ ಅದನ್ನು ದಕ್ಷಿಣ ಕನ್ನಡ ಟ್ರಕ್ ಮಾಲಕರ ಸಂಘದವರಿಗೆ ಅದನ್ನು ಕೊಡ್ತೇವೆ, ಅದನ್ನು ನೀವು ಕಾರ್ಯನಿರ್ವಹಣೆ ಮಾಡಬೇಕಂತ ಹೇಳಿ ಇವತ್ತು ಅದನ್ನು ಒಂದು ಪ್ರೈವೇಟ್ ಕಂಪನಿಗೆ ಟೆಂಡರ್ ಮಾಡಿ ಅದನ್ನು ಅಲ್ಲಿಗೆ ಬರುವಂಥ ಲೋಡಿಂಗಿಗೆ ಬರುವಂಥ ಈ ಲಾರಿಯವರಿಗೆ ಇವರು 12 ಗಂಟೆಗೆ 100 ರೂಪಾಯಿ ಹಾಗೂ 24 ಗಂಟೆಗೆ 200 ರೂಪಾಯಿಯನ್ನು ಚಾರ್ಜ್ ಮಾಡಿ ಜೊತೆಯಲ್ಲಿ ಅದಕ್ಕೆ 18% GSTಯನ್ನು ಕೊಡ್ತಾ ಇದ್ದಾರೆ. ಇದು ಅದರಲ್ಲಿ ಒಳಗಡೆ ಕೆಲವು ಫೆಸಿಲಿಟೀಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಬೇಸಿಕ್ ಎಮ್ಯುನಿಟೀಸ್ ಅಂತೇಳಿ ಟಾಯ್ಲೆಟ್ ಇರ್ಬೋದು, ಅಥವಾ ನಮ್ಮ ರಿಪೇರಿ ಮಾಡುವಂಥ ಗಾಡಿಗಳಿಗೆ ಟೈರ್ ಅಂಗಡಿ ಇರ್ಬೋದು, ಅಥವಾ ಪಂಚರ್ ಶಾಪ್, ಆ ಥರ ಚಿಕ್ಕ ಚಿಕ್ಕ ಅಂಗಡಿಗಳಿಗಿದೆ, ಅವರಿಗೂ ಕೂಡ ಅವರು ಚಾರ್ಜ್ ಮಾಡ್ತಾರೆ. ಜೊತೆಯಲ್ಲಿ ನಮ್ಮ ಚಾಲಕರುಗಳು 200 ರೂಪಾಯಿ ಅದಕ್ಕೆ ಪಾರ್ಕಿಂಗ್ ಕೊಟ್ಟು ಅದಕ್ಕೆ GST ಜೊತೆಯಲ್ಲಿ ಯೂಸ್ ಮಾಡುವಂಥ ಟಾಯ್ಲೆಟ್ ವಾಶ್ರೂಮಿಗೂ ಕೂಡ ಚಾರ್ಜ್, ಅಂದರೆ ಪೇ ಆ್ಯಂಡ್ ಯೂಸ್ ಅಂತ ಸಿಸ್ಟಮನ್ನು ಕೂಡ ಅದರಲ್ಲಿ ಒಳಗಡೆ ಅಳವಡಿಸಿದ್ದಾರೆ. ಇದರ ವಿರುದ್ಧವಾಗಿ ನಾವು 1 ವಾರ ಮುಂಚೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಂಗಳೂರು ಕಮಿಷನರ್ ಅವರಿಗೆ ಪತ್ರ ಬರೆದು ಇದಕ್ಕೆ ಕೂಡಲೇ ತಾವುಗಳು ಇದಕ್ಕೆ ಸರಿಯಾದ ಸೂಕ್ತ ಕ್ರಮವನ್ನು ತಗೋಬೇಕಂತ ಹೇಳಿದಾಗ ನಿನ್ನೆ ಸಾಯಂಕಾಲ ದಿವಸ ನಮಗೆ ACP ಆಫೀಸಲ್ಲಿ ನಿನ್ನೆ ಮೀಟಿಂಗನ್ನು ಕರೆಸಿ ಅದರಲ್ಲಿ ಚರ್ಚೆ ಮಾಡಿದ್ದೇವೆ. ಹಾಗೂ ಆ ಚರ್ಚೆಯಲ್ಲಿ ನಾವು ಅವರಿಗೆ ಹೇಳಿದ್ದೇವೆ, ಈ ಟರ್ಮಿನಲನ್ನು ಕೂಡಲೇ ಅವರಿಗೆ ಪ್ರೈವೇಟ್ ಕಂಪನಿಗೆ ಕೊಟ್ಟಂಥ ಟರ್ಮಿನಲನ್ನು ಕೂಡಲೇ ಹಿಂದಕ್ಕೆ ತಗೊಂಡು ಅದನ್ನು ದಕ್ಷಿಣ ಕನ್ನಡ ಟ್ರಕ್ ಮಾಲಕ ಸಂಘದ ಕಡೆಗೆ ಕೊಟ್ಟು ಅದನ್ನು ನಡೆಸುವ ಥರ ನಮಗೆ ನೀವು ಮಾಡಿಕೊಡ್ಬೇಕಂತ ಹೇಳಿದ್ದೇವೆ. ಹಾಗೂ ಜೊತೆಯಲ್ಲಿ ಮಂಗಳೂರಿನಲ್ಲಿ ತುಂಬ ರೀತಿಯ ಸಮಸ್ಯೆ, ಅಂದರೆ ಟ್ರಾಫಿಕ್ ಸಮಸ್ಯೆ ತುಂಬ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಟ್ರಕ್ಗಳಿಂದಲೇ ಅಂತ ಹೇಳಲು ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂತೇಳಿದರೆ ನಾವು ಇದಕ್ಕಿಂತ ಮುಂಚೆ ಕೂಡ ಪ್ರತಿ ವರ್ಷ NMPT ಅವರಿಗೆ ಹಾಗೂ GSW ಅವರಿಗೆ ನಾವು ಹೇಳ್ತಾನೆ ಇದ್ದೇವೆ, ನಮಗೆ ಈ ಮಂಗಳೂರು ಪೋರ್ಟಿನಲ್ಲಿ 24 ಗಂಟೆಗಳ ಕಾಲ ಕಾರ್ಯಾಚರಣೆಗೆ ಲೋಡಿಂಗನ್ನು ಕೊಡಬೇಕಂತ ಹೇಳಿದರೂ ಕೂಡ ಇವರುಗಳು ಕೇವಲ ಬೆಳಿಗ್ಗೆ 6ರಿಂದ ಸಾಯಂಕಾಲದ 4 ಗಂಟೆಗಳ ಕಾಲ ಮಾತ್ರ ನಮ್ಮ ವಾಹನಗಳನ್ನು ಅಥವಾ ಟ್ರಕ್ಗಳನ್ನು ಒಳಗಡೆ ಕಳಿಸಿ ಲೋಡ್ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ, ಬೆಳಿಗ್ಗೆ ಗುಂಪಾಗಿ ಹೋಗುವಂಥ 200, 300, 400ಕ್ಕೂ ಹೆಚ್ಚಿನ ಗಾಡಿಗಳು ಒಂದೇ ಸಲ ಬೆಳಿಗ್ಗೆ ಹೋಗಿ 3-4 ಗಂಟೆಗಳಿಗೆ ಲೋಡಿಂಗ್ ಆಗಿ ಹೊರಗಡೆ ಬಂದು ಈ ಪಣಂಬೂರಲ್ಲಿ ಇರುವಂಥ ಎಲ್ಲ ಪೆಟ್ರೋಲ್ ಪಂಪ್ಗಳ ಮುಂದೆ ಇವರುಗಳು ಗಾಡಿಗಳು ನಿಲ್ಲಿಸೋದ್ರಿಂದ ಟ್ರಾಫಿಕ್ ಸಮಸ್ಯೆ. ಅಲ್ಲಿಂದ ಲೋಡ್ ಮಾಡಿ ಹೊರಟಂಥ ಗಾಡಿಗಳು 4-5 ಗಂಟೆ ಹೊರಟ್ರೆ ಇದು ನಂತೂರುವರೆಗೆ ಲೈನಲ್ಲಿ ಇರೋದರಿಂದ ಸಾಯಂಕಾಲ ಹೊತ್ತಿಗೆ ಆಫೀಸ್ಗಳಿಂದ ಬರುವಂಥ ಜನರಿಗೆ, ಸ್ಕೂಲ್ ಮಕ್ಕಳಿಗಾಗಲಿ ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ. ಇದನ್ನು ನಾವು ತುಂಬ ಸಲ NMPTಗೆ ಹೇಳಿದರೂ ಕೂಡ NMPT ಅವರು ಯಾವುದೇ ರೀತಿಯ ಕಾರ್ಯಕ್ರಮ ತಗೊಂಡಿಲ್ಲ. ಇದನ್ನು ನಾವು ನಿನ್ನೆ ನಮ್ಮ ಚರ್ಚೆಯಲ್ಲಿ ಸಭೆಯಲ್ಲಿ ನಾವು ಹೇಳಿದಾಗ ACP ಅವರು ಹೇಳಿದರು, ಖಂಡಿತವಾಗಿ ಇದರ ಬಗ್ಗೆ ನಾವು ಗಮನ ಹರಿಸ್ತೇವೆ, ಇದನ್ನು ಕೂಡಲೇ ಜಿಲ್ಲಾಧಿಕಾರಿಗೆ ಹೇಳಿ ಅದಕ್ಕೆ ಸರಿಯಾದ ರೀತಿಯ ಕ್ರಮವನ್ನು ಮಾಡ್ತೇನೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಸೊ ಇವತ್ತು ನಿಮ್ಮ ಈ ಮಾಧ್ಯಮದ ಮುಖಾಂತರ ನಾವುಗಳು ತಮ್ಮಲ್ಲಿ ನಮ್ಮ ಈ ಕಷ್ಟಗಳನ್ನು ಹೇಳ್ಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಟ್ರಕ್ ಮಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಡಿಸೋಜ. ಮಂಗಳೂರಿನಲ್ಲಿ ಟ್ರಕ್ ನಿರ್ಮಾಣ ಆಗಬೇಕು ಅಂತ ಹೇಳಿಬಿಟ್ಟು ಹಲವು ವರ್ಷಗಳಿಂದ ನಾವು ದೇವರಾಜು ಟ್ರಕ್ ಟರ್ಮಿನಲ್ ಇದರ ಅಧಿಕಾರಿಗಳೊಂದಿಗೆ ಹಾಗೂ ಹಲವಾರು ಬಾರಿ ಮಾತುಕತೆಯನ್ನು ಮಾಡಿದ್ದೇವೆ. ಬಟ್ ಇಷ್ಟರವರೆಗೆ ನಮಗೆ ಯಾವುದೇ ಫಲಿತಾಂಶವನ್ನು ಯಾವ ಜಿಲ್ಲಾಡಳಿತ ಆಗಲಿ, ಅಲ್ಲ ದೇವರಾಜು ಟ್ರಕ್ ಟರ್ಮಿನಲ್ ಆಗಲಿ, ಅಲ್ಲ ಸಾರಿಗೆ ಇಲಾಖೆಯಿಂದಾಗಲಿ ನಮಗೆ ಯಾವುದೇ ಇಷ್ಟರವರೆಗೆ ರಿಪ್ಲೈ ಬಂದಿರಲಿಲ್ಲ. ಸೊ ಇದನ್ನು ನಾವು ನಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಇದರ ಪ್ರಕಾರ ನಿನ್ನೆ ನಮಗೆ ACP ಆಫೀಸಲ್ಲಿ ಮೀಟಿಂಗನ್ನು ನಡೆಸಲಾಗಿತ್ತು. ಆ ಮೀಟಿಂಗ್ನಲ್ಲಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಆದಷ್ಟು ಬೇಗ ಮಂಗಳೂರಿನಲ್ಲಿ ಸುಸಜ್ಜಿತವಾದ ಟ್ರಕ್ ಟರ್ಮಿನಲ್ ನಿರ್ಮಾಣ ಮಾಡಲು, ಅಥವಾ ಈಗ ಏನು NMPTಯಲ್ಲಿ ಎಕ್ಸಿಸ್ಟಿಂಗ್ ಇದೆ ಆ ಟ್ರಕ್ ಟರ್ಮಿನಲ್ ಕೂಡ ನಮ್ಮ ಅಸೋಸಿಯೇಷನ್ನ ಮುಖಾಂತರ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಲ್ಲದೆ ಬಹುದೊಡ್ಡ ಸಮಸ್ಯೆ ಆಗಿದ್ದು ನಮಗೆ 24 ಅವರ್ಸ್ ಲೋಡಿಂಗ್. ಎಲ್ಲ ಭಾರತ ದೇಶದ ಎಲ್ಲ ಪೋರ್ಟ್ಗಳಲ್ಲಿ 24 ಅವರ್ಸ್ ಲೋಡಿಂಗ್ ಇದೆ. ಬಟ್ ನಮ್ಮ ಮಂಗಳೂರಲ್ಲಿ ಮಾತ್ರ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮಾತ್ರ ಈ ಲೋಡಿಂಗ್ನ ವ್ಯವಸ್ಥೆ ಇತ್ತು. ಇದನ್ನು 24 ಗಂಟೆ ಮಾಡಿಕೊಟ್ಟಲ್ಲಿ ಎಲ್ಲ ಲಾರಿಯವರಿಗೂ ಕೂಡ ಇದರಿಂದ ತುಂಬ ಒಳ್ಳೆಯದಾಗ್ತದೆ. ಹಾಗೆಯೇ ಮಂಗಳೂರಿನಲ್ಲಿ ಅನುಭವಿಸ್ತಿರುವ ಟ್ರಾಫಿಕ್ ಸಮಸ್ಯೆ, ಸಂಜೆ 4-5 ಗಂಟೆ ನಂತರ ಇರುವ ಟ್ರಾಫಿಕ್ ಸಮಸ್ಯೆ ಕೂಡ ಇದರಲ್ಲಿ ಪರಿಹಾರ ಆಗ್ತದೆ. ಸೊ ಇದು ನಮ್ಮ ಅಸೋಸಿಯೇಷನ್ನ ಕಡೆಯಿಂದ ನಾವು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ನನ್ನ ಹೆಸರು ಸುಶಾಂತ್ ಶೆಟ್ಟಿ,
ದಕ್ಷಿಣ ಕನ್ನಡ ಟ್ರಕ್ ಓನರ್ ಅಸೋಸಿಯೇಷನ್ನ ಅಧ್ಯಕ್ಷ. ಮಾಲೀಕರ ಸಂಘದ ಸದಸ್ಯರುಗಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯದ ಬಗ್ಗೆ ನಿನ್ನೆ ಮಾತುಕತೆ ನಡೆದಿದೆ. ಮಾತುಕತೆಯಲ್ಲಿ ಸಾರಿಗೆ ಇಲಾಖೆ, NMPT ಮತ್ತು ನಮ್ಮ JSW ಮತ್ತು ಪೊಲೀಸ್ ಇಲಾಖೆಯ ಮಧ್ಯದಲ್ಲಿ ನಡೆಯತಕ್ಕಂಥ ಮಾತುಕತೆಯಿಂದ ನಮಗೆ ಸಮಸ್ಯೆ ಬಗೆಹರಿಯುತ್ತೆ ಅಂತಕ್ಕಂಥ ಭರವಸೆ ಬಂದಿದೆ. ಇವತ್ತು ಪ್ರೊಸೀಡಿಂಗ್ಸ್ ಆಗ್ತಿದೆ, ಮತ್ತೆ ಒಂದು ವಾರ ಬಿಟ್ಟು ಪುನಃ ಮೀಟಿಂಗ್ ಕರೀತೀವಿ ಅಂತ ಹೇಳ್ತಿದ್ದಾರೆ. ಆದಷ್ಟು ಬೇಗ ಆ ಟ್ರಕ್ ಟರ್ಮಿನಲ್ ನಮ್ಮದಾಗಲಿಕ್ಕೆ ನಾವು ಆಶಯ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪೊಲೀಸ್ ಇಲಾಖೆ ಸಹಮತಿ ವ್ಯಕ್ತಪಡಿಸಿದೆ. ಈ ಮುಖಾಂತರ ನಮ್ಮ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಯುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ನನ್ನ ಹೆಸರು BS ಚಂದ್ರ ಸಲಹೆಗಾರ.